ಅಮೆರಿಕ ಇಸ್ರೇಲ್ ಮೈತ್ರಿ ಪಡೆಗಳು ಮತ್ತು ಇರಾನ್ ನಡುವಿನ ಸಂಘರ್ಷ ಅಂತ್ಯವಾಗೋ ಲಕ್ಷಣಗಳೇ ಕಂಡು ಬರ್ತಾ ಇಲ್ಲ. ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿ ಅಲ್ ಖುದ್ಸ್ ಮೆರವಣಿಗೆ ವೇಳೆ ಸ್ಫೋಟ ಸಂಭವಿಸಿದೆ. ದಾಳಿಯಲ್ಲಿ ಓರ್ವ ಸಾವನ್ನಪ್ಪಿದ್ದು ಹಲವಾರು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪ್ಯಾಲೆಸ್ತೇನಿಯರೊಂದಿಗೆ ಒಗ್ಗಟ್ಟಿನ ವಾರ್ಷಿಕ ರ್ಯಾಲಿಯಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದ ವೇಳೆ ಸ್ಫೋಟ ಸಂಭವಿಸಿದೆ. ಒಮಾನ್ನ ಸೋಹಾರ್ ನಗರದ ಮೇಲೆ ಇರಾನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ 2 ಭಾರತೀಯರು ಸಾವನ್ನಪ್ಪಿದ್ದು 10 ಭಾರತೀಯರು ಸೇರಿದಂತೆ 11 ಜನ ಗಾಯಗೊಂಡಿದ್ದಾರೆ. ಅಲ್ ಅವಾಹಿ ಕೈಗಾರಿಕಾ ಪ್ರದೇಶದಲ್ಲಿ ಡ್ರೋನ್ ದಾಳಿ ನಡೆದ ಪರಿಣಾಮ 2 ಸಾವನ್ನಪ್ಪಿದ್ದಾರೆ. ವಿದೇಶಾಂಗ ಸಚಿವಾಲಯದ ಕೊಲ್ಲಿ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿ ಅಜೀಂ ಮಹಾಜನ್ ಮಾಹಿತಿ ಕೊಟ್ಟಿದ್ದಾರೆ. ಈ ಘಟನೆ ಮಸ್ಕತ್ ಬಳಿಯ ಸೋಹಾರ್ ನಗರದಲ್ಲಿ ನಡೆದಿದೆ. ದಾಳಿಯಲ್ಲಿ 2 ಭಾರತೀಯ ಪ್ರಜೆಗಳು ಸಾವನ್ನಪ್ಪಿದ್ದಾರೆ ಅಂತ ಹಂಚಿಕೊಳ್ಳೋಕೆ ನಾವು ತೀವ್ರವಾಗಿ ವಿಷಾದಿಸ್ತೀವಿ ಅಂತ ಹೇಳಿದ್ದಾರೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಸಂಘರ್ಷದಿಂದ ದೇಶದಾದ್ಯಂತ ಇಂಧನ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ದೇಶದ ಅತಿದೊಡ್ಡ ವಿಮಾನ ಸಂಸ್ಥೆ ಇಂಡಿಗೋ ಸಂಸ್ಥೆಗೂ ಇಂಧನದ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಇವತ್ತು ಮಧ್ಯರಾತ್ರಿಯಿಂದ ಅನ್ವಯ ಆಗುವಂತೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನ ಪ್ರಯಾಣದ ಮೇಲೆ ಹೆಚ್ಚುವರಿ ಇಂಧನ ಶುಲ್ಕ ವಿಧಿಸುವುದಾಗಿ ಇಂಡಿಗೋ ಸಂಸ್ಥೆ ಘೋಷಣೆ ಮಾಡಿದೆ. ಭಾರತದೊಳಗೆ ಸಂಚರಿಸಲು ₹425 ಹೆಚ್ಚಿಸಿದ್ದು, ಮಧ್ಯಪ್ರಾಚ್ಯ ಪ್ರಯಾಣಕ್ಕೆ ಹೆಚ್ಚುವರಿ ₹900, ಆಗ್ನೇಯ ಏಷ್ಯಾ ಚೀನಾ ಪ್ರಯಾಣಕ್ಕೆ ₹1800, ಆಫ್ರಿಕಾ ಪಶ್ಚಿಮ ಏಷ್ಯಾ ಪ್ರಯಾಣಕ್ಕೆ ₹1800 ಹಾಗೂ ಯುರೋಪ್ ಪ್ರಯಾಣಕ್ಕೆ ಹೆಚ್ಚುವರಿ $2300 ಹೆಚ್ಚಳ ಮಾಡಿದೆ. ಇಸ್ರೇಲ್ ಇರಾನ್ ಯುದ್ಧದ ಪರಿಣಾಮ ಕರ್ನಾಟಕದ ಮೇಲೂ ಬೀರಿದ್ದು ಎಲ್ಪಿಜಿ ಸಿಲಿಂಡರ್ ಪೂರೈಕೆ ವ್ಯತ್ಯಯ ಉಂಟಾಗಿದೆ. ಆದಾಗ್ಯೂ ಬೆಂಗಳೂರಲ್ಲಿ ಗ್ಯಾಸ್ ಬಿಸಿ ತಟ್ಟದ ಹಲವು ಹೋಟೆಲ್ ಕಾಫಿ ಶಾಪ್ಗಳು ಇವೆ. ಗ್ಯಾಸ್ ಮೇಲೆ ಅವಲಂಬಿತ ಆಗದ ಹೋಟೆಲ್ಗಳಿಗೆ ಮಾತ್ರ ಸಂಕಷ್ಟ ಎದುರಾಗಿರುವುದು. ಬೆಂಗಳೂರಿನ ಹಟ್ಟಿ ಕಾಫಿ 100% ಗ್ಯಾಸ್ ಮುಕ್ತವಾಗಿದೆ. ತನ್ನ 70 ಔಟ್ಲೆಟ್ಗಳಲ್ಲೂ ಕಿಂಚಿತ್ತೂ ಗ್ಯಾಸ್ ಬಳಸದೆ ಎಲೆಕ್ಟ್ರಿಕ್ ಸ್ಟವ್ನಲ್ಲೇ ಆಹಾರ ತಯಾರಿಕೆ ಮಾಡ್ತಾ ಇದೆ. ಗ್ಯಾಸ್ಗಾಗಿ ಬೆಂಗಳೂರಿನ ಹಲವು ಹೋಟೆಲ್ಗಳು ಪರದಾಟ ನಡೆಸ್ತಾ ಇದ್ರು. ಹಟ್ಟಿ ಕಾಫಿ ಮಾತ್ರ ಯಾವುದೇ ಸಮಸ್ಯೆ ಇಲ್ಲದೆ ನಡೀತಾನೆ ಇದೆ. ಗ್ಯಾಸ್ ಅಭಾವದಿಂದ ಈ ಬಾರಿಯ ರಂಜಾನ್ ವ್ಯಾಪಾರ ಹಳ್ಳ ಹಿಡಿದಿದೆ. ರಂಜಾನ್ ತಿಂಗಳಲ್ಲಿ ಓಪನ್ ಆಗೋ ಶಿವಾಜಿನಗರ ಫುಡ್ ಸ್ಟ್ರೀಟ್ಗೆ ಈ ಬಾರಿ ಗ್ಯಾಸ್ ಅಭಾವದ ಹೊಡೆತ ಕೊಟ್ಟಿದೆ. ರೆಜೆಲ್ ಮಾರ್ಕೆಟ್ನಲ್ಲಿರುವ ಹೋಟೆಲ್ ಮುಂಭಾಗದಲ್ಲಿ ರಾಶಿ ಸೌದೆ ತಂದು ಸುರಿತಾ ಇದ್ದು ಸೌದೆಯಲ್ಲೇ ಅಡುಗೆ ಮಾಡ್ತಿದ್ದಾರೆ. ಜೊತೆಗೆ ಗ್ಯಾಸ್ ಸಿಗದೆ 10 ಫುಡ್ ಸ್ಟ್ರೀಟ್ ಸ್ಟಾಲ್ಗಳು ಬಂದ್ ಆಗಿವೆ. ಗ್ಯಾಸ್ ಸಿಗದ ಕಾರಣ ಬಹುಪಾಲು ಸಮೋಸ ಶವರ್ಮಾ ಸ್ಟಾಲ್ಗಳು ಕ್ಲೋಸ್ ಆಗಿವೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಈ ಯುದ್ಧದಿಂದ ಡ್ರೈ ಫ್ರೂಟ್ಸ್ ವ್ಯಾಪಾರಕ್ಕೂ ಹೊಡೆತ ಬಿದ್ದಿದೆ. ಇರಾನ್ ಒಣಹಣ್ಣು ಮಸಾಲೆ ಪದಾರ್ಥಗಳ ಸ್ಟಾಕ್ ಬಹುತೇಕ ಖಾಲಿಯಾಗಿದೆ ಅಂತ ಬೆಂಗಳೂರು ಡ್ರೈ ಫ್ರೂಟ್ಸ್ ಮರ್ಚೆಂಟ್ ಅಸೋಸಿಯೇಷನ್ ಮಾಹಿತಿ ಕೊಟ್ಟಿದೆ. ನಗರದಲ್ಲಿ ಬಹಳ ಬೇಡಿಕೆ ಇರೋ ಇರಾನ್ ಕರಿಮೆಣಸು, ಏಲಕ್ಕಿ ಬೆಲೆ ಏರಿಕೆ ಆಗಿದೆ. ಜೊತೆಗೆ ಅಂಜೂರ, ಗೋಡಂಬಿ, ಬಾದಾಮಿ, ಪಿಸ್ತಾ ಸೇರಿದಂತೆ ಡ್ರೈ ಫ್ರೂಟ್ಸ್ ಬೆಲೆಯೂ ಏರಿಕೆ ಆಗಿದೆ. ಬೆಂಗಳೂರಲ್ಲಿ ಉಂಟಾಗಿರುವ ಗ್ಯಾಸ್ ಅಭಾವದ ಬಿಸಿ ಇಂದಿರಾ ಕ್ಯಾಂಟೀನ್ಗೂ ತಟ್ಟಿದೆ. ನಿನ್ನೆಯೂ ಹಲವು ಇಂದಿರಾ ಕ್ಯಾಂಟೀನ್ಗಳು ಬಂದ್ ಆಗಿದ್ವು. ಇವತ್ತು ಕೂಡ ಹಲವು ಕಡೆಗಳಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಗ್ಯಾಸ್ ಅಲಭ್ಯವಾಗಿದೆ. ಹೀಗಾಗಿ ಮತ್ತಷ್ಟು ಕ್ಯಾಂಟೀನ್ಗಳು ಓಪನ್ ಆಗೋದು ಅನುಮಾನ ಆಗಿದೆ. ನಗರದಲ್ಲಿ ಒಟ್ಟು 170 ಇಂದಿರಾ ಕ್ಯಾಂಟೀನ್ಗಳಿದ್ದು 28 ಇಂದಿರಾ ಕಿಚನ್ಗಳಿಗೆ ಆಹಾರ ಪೂರೈಕೆ ಆಗಿದೆ. ಪ್ರತಿ ಕಿಚನ್ಗೂ 5 ರಿಂದ 6 ಗ್ಯಾಸ್ ಸಿಲಿಂಡರ್ ಅಗತ್ಯ ಇದೆ. ಗ್ಯಾಸ್ ಅಭಾವದಿಂದ ಆಹಾರ ಪೂರೈಕೆ ಕಷ್ಟ ಆಗ್ತಾ ಇದೆ. ಬೆಂಗಳೂರಲ್ಲಿ ಸ್ತಬ್ಧವಾದ ಗ್ಯಾಸ್ನಿಂದ ಹೋಟೆಲ್ ಉದ್ಯಮಕ್ಕೆ ಭಾರೀ ಸಮಸ್ಯೆ ಉಂಟಾಗಿದೆ. ಗ್ಯಾಸ್ ಸಮಸ್ಯೆಯಿಂದ ಪರ್ಯಾಯ ದಾರಿ ಕಂಡುಕೊಂಡ್ರೂ ಪ್ರಯೋಜನ ಆಗ್ತಾ ಇಲ್ಲ. ಬೆಂಗಳೂರು ಹಲವು ಹೋಟೆಲ್ಗಳು ಮುಚ್ಚೋ ಹಂತಕ್ಕೆ ತಲುಪಿದ್ದು ಚಾರ್ಕೋಲ್, ಎಲೆಕ್ಟ್ರಿಕ್ ಬಾಯ್ಲರ್, ಸೌದೆ ಒಲೆ ಮೊರೆ ಹೋದ್ರೂ ಹೋಟೆಲ್ ಮಾಲೀಕರಿಗೆ ಸಮಸ್ಯೆ ಬಗೆಹರಿಯದಂತಾಗಿದೆ. ಎಲೆಕ್ಟ್ರಿಕ್ ಬಾಯ್ಲರ್, ಇಂಡಕ್ಷನ್ಗಳಲ್ಲಿ ದೋಸೆ ಮಾಡೋಕ್ಕಾಗ್ತಾ ಇಲ್ಲ. ಇದರಿಂದ ದೋಸೆಗೆ ಫೇಮಸ್ ಆದ ಹೋಟೆಲ್ಗಳಿಗೆ ಸಮಸ್ಯೆ ಎದುರಾಗಿದೆ. ಮಧ್ಯಪ್ರಾಚ್ಯ ದೇಶಗಳ ಯುದ್ಧ ಸಂಘರ್ಷ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ರೆಸಾರ್ಟ್, ಹೋಮ್ ಸ್ಟೇಗಳಲ್ಲೂ ಸಮಸ್ಯೆ ಉಂಟಾಗಿದೆ. ದಾಂಡೇಲಿ, ಗೋಕರ್ಣ, ಮುರುಡೇಶ್ವರದ ರೆಸಾರ್ಟ್ ಮಾಲೀಕರಲ್ಲಿ ಗೊಂದಲ ಶುರುವಾಗಿದೆ. 3 ದಿನಗಳವರೆಗೆ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇರುವಂತಹ ಮಾಲೀಕರು 3 ದಿನಗಳ ನಂತರ ಏನು ಅನ್ನೋ ಗೊಂದಲಕ್ಕೆ ಸಿಲುಕಿದ್ದಾರೆ. ಪ್ರವಾಸಿಗರ ಬುಕ್ಕಿಂಗ್ ತೆಗೆದುಕೊಳ್ಳುವಾಗಲೇ ತಿಂಡಿ ಮೆನು ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ತಿಂಡಿ ತಿನಿಸಿಗೆ ಹೊಂದಾಣಿಕೆ ಆದರೆ ಮಾತ್ರ ಬುಕ್ಕಿಂಗ್ ಮಾಡ್ಕೊಳ್ತಾ ಇದ್ದಾರಂತೆ. ಬೇಕಾದ ಅಗತ್ಯ ತಿಂಡಿ ಇರೋ ಕಡೆ ಮಾಡಿಕೊಡೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ ರೆಸಾರ್ಟ್ ಮಾಲೀಕರು. ದಾವಣಗೆರೆಯ ವೃದ್ಧಾಶ್ರಮದ ವೃದ್ಧರಿಗೂ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿದೆ. ದಾವಣಗೆರೆ ಡಿಸಿಎಂ ಟೌನ್ಶಿಪ್ನಲ್ಲಿರುವ ವಿವೇಕಾನಂದ ವೃದ್ಧಾಶ್ರಮದಲ್ಲಿ 20ಕ್ಕೂ ಅಧಿಕ ಮಂದಿ ವೃದ್ಧರು ವಾಸಿಸ್ತಾ ಇದ್ದಾರೆ. ಸಿಲಿಂಡರ್ ಕೊರತೆ ಉಂಟಾಗಿದ್ದು ಆಹಾರ ಸಿದ್ಧಪಡಿಸೋಕೆ ಹರಸಾಹಸ ಪಡುವಂತಾಗಿದೆ.
ಕಳೆದ 38 ವರ್ಷಗಳಿಂದ ಆಶ್ರಮ ನಡೆಸಿಕೊಂಡು ಬಂದಂಥ ಕಾರ್ಯದರ್ಶಿ ಮರಿಯಾಚಾರ್ಯ ಪ್ರತಿಕ್ರಿಯೆ ಕೊಟ್ಟಿದ್ದು, ಸಿಲಿಂಡರ್ ಕೊರತೆಯಿಂದ ವೃದ್ಧರಿಗೆ ನೀಡ್ತಾ ಇದ್ದ ಚಪಾತಿ ದೋಸೆ ನಿಲ್ಲಿಸಲಾಗಿದೆ. ಮುದ್ದೆ ಅನ್ನ ಸಾಂಬಾರ್ ಕೊಡಲಾಗ್ತಾ ಇದೆ. ವೃದ್ಧರಿಗೆ ಗಂಜಿ ಬಿಸಿ ನೀರಿನ ವ್ಯವಸ್ಥೆ ಮಾಡಬೇಕಾಗಿರುತ್ತೆ. ಸಿಲಿಂಡರ್ ಸಿಗದೇ ಇರೋದ್ರಿಂದ ಎಲ್ಲದಕ್ಕೂ ತೊಂದರೆ ಆಗ್ತಾ ಇದೆ. ಈಗಾಗಲೇ ಜಿಲ್ಲಾಧಿಕಾರಿ ಹಾಗೂ ಗ್ಯಾಸ್ ಏಜೆನ್ಸಿಗೆ ಮನವಿ ಸಲ್ಲಿಸಲಾಗಿದೆ ಅಂತ ಹೇಳಿದ್ರು. ಅಡುಗೆ ಅನಿಲ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಹಿನ್ನೆಲೆ ಕೋಲಾರದಲ್ಲಿ ಅಕ್ರಮವಾಗಿ ಸಿಲಿಂಡರ್ ಸೇಲ್ ಮಾಡಲಾಗ್ತಾ ಇದೆ. 1 ಕೆಜಿಗೆ 250 ರೂಪಾಯಿಂದ 280 ರೂಪಾಯಿಗೆ ಬ್ಲ್ಯಾಕ್ನಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಹೋಟೆಲ್ಗಳಿಗೆ ಪೂರೈಕೆ ಆಗಬೇಕಾಗಿದ್ದ ಸಿಲಿಂಡರ್ಗಳು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇತ್ತು. ನ್ಯೂಸ್ 18 ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಕಾಳಸಂತೆಯ ಕರಾಳ ಬಯಲಾಗಿದೆ. ಕಾಳಸಂತೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಗ್ಯಾಸ್ ಮಾರಾಟ ತಡೆಯೋಕೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇನ್ನು ಕೋಲಾರದಲ್ಲಿ ಗ್ಯಾಸ್ ಅಭಾವವನ್ನೇ ದುರುಳರು ಬಂಡವಾಳ ಮಾಡಿಕೊಂಡಿದ್ದಾರೆ. ಕೆಜಿಎಫ್ನಲ್ಲಿ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಸೆಂಟರ್ಗಳು ತಲೆ ಎತ್ತಿವೆ. ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದು, ರೀಫಿಲ್ಲಿಂಗ್ಗೆ ಬಳಸ್ತಾ ಇದ್ದಂಥ 2 ಗ್ಯಾಸ್ ಸಿಲಿಂಡರ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ತ್ಯಾಜ್ಯವನ್ನ ಬಳಸಿಕೊಂಡು ಬಯೋ ಸಿಎನ್ಜಿ ಗ್ಯಾಸ್ ಉತ್ಪಾದನೆ ಮಾಡುವ ಝೀರೋ ಡಂಪಿಂಗ್ ಯಾರ್ಡ್ ಪುತ್ತೂರಿನ ನೆಲಭರ್ತಿಯಲ್ಲಿ ಆರಂಭ ಆಗಿದೆ. ಇದೀಗ ಕೇಂದ್ರ ಸರ್ಕಾರದ ಪೆಟ್ರೋಲಿಯಂ ಅಂಡ್ ಎಕ್ಸೆಸಿವ್ ಸೇಫ್ಟಿ ಆರ್ಗನೈಸೇಷನ್ ಹಸಿರು ನಿಶಾನೆ ಸಿಕ್ಕಿರುವ ಹಿನ್ನೆಲೆ ನಾಳೆ ಕಂಪ್ರೆಸರ್ ಬಯೋ 223 ಗ್ಯಾಸ್ ಘಟಕ ಉದ್ಘಾಟನೆ ಆಗಲಿದೆ. ಶಾಸಕ ಅಶೋಕ್ ಕುಮಾರ್ ರೈ, ಸಂಸದ ಬ್ರಿಜ್ರೇಶ್ ಚೌಟಾ ಉದ್ಘಾಟಿಸಲಿದ್ದಾರೆ. ಇನ್ನು ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ ಸೇರಿ ಹಲವರು ಭಾಗಿಯಾಗಲಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವದ ಬದಲಾವಣೆ ಚರ್ಚೆ ಜೋರಾಗಿದೆ. ಆದರೆ ನಾಯಕತ್ವ ಬದಲಾವಣೆ ವಿಚಾರದಿಂದ ಹಿರಿಯ ಶಾಸಕರು ಅಂತರ ಕಾಯ್ದುಕೊಂಡಿದ್ದಾರೆ. ಸಂಪುಟ ಪುನರ್ರಚನೆಗಷ್ಟೇ ನಿಗಾ ವಹಿಸಿದ ಶಾಸಕರು ಸಿಎಂ ಡಿಸಿಎಂ ಸಂಪರ್ಕಿಸದೆ ದೆಹಲಿ ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ. ಶಾಸಕರನ್ನ ಒಗ್ಗೂಡಿಸಿ ಕರೆದೊಯ್ಯೋ ಜವಾಬ್ದಾರಿ ಅಶೋಕ್ ಪಟ್ಟಣ್ ವಹಿಸಿದ್ದು, ವಿಮಾನ ಟಿಕೆಟ್ ಬುಕಿಂಗ್ ಜವಾಬ್ದಾರಿ ಮಾಗಡಿ ಬಾಲಕೃಷ್ಣ ತೆಗೆದುಕೊಂಡಿದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಯಾರು ಸಿಗ್ತಾರೋ ಅವರನ್ನು ಭೇಟಿಯಾಗಿ ಸಂಪುಟ ಪುನರ್ರಚನೆ ಮಾಡುವಂತೆ ಒತ್ತಡ ಹೇರಲಿದ್ದಾರಂತೆ. ಒಡಿಶಾ ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿ ಎದುರಾಗಿದೆ. ಮಾರ್ಚ್ 16ನೇ ತಾರೀಕು ಚುನಾವಣೆ ನಡೆಯಲಿದೆ. ಇನ್ನು ಅಡ್ಡ ಮತದಾನದ ಭೀತಿಯಿಂದಾಗಿ ಒಡಿಶಾದ ಕಾಂಗ್ರೆಸ್ ಶಾಸಕರು ಬಿಡದಿಯ ವಂಡರ್ಲಾ ರೆಸಾರ್ಟ್ಗೆ ಆಗಮಿಸಿದ್ದಾರೆ. 16ಕ್ಕೂ ಅಧಿಕ ಶಾಸಕರು ರಾಜ್ಯಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗಿದ್ದು, ರೆಸಾರ್ಟ್ ಸುತ್ತಮುತ್ತ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ರೆಸಾರ್ಟ್ ಒಳಗೆ ಬೇರೆಯವರಿಗೆ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಇನ್ನು ರೆಸಾರ್ಟ್ನಲ್ಲಿದ್ದ ಶಾಸಕರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ಕೆಪಿಸಿಸಿ ಅಧ್ಯಕ್ಷರು ನನಗೆ ಕರೆ ಮಾಡಿದ್ರು, ಹಾಗಾಗಿ ಬನ್ನಿ ಅಂತ ಹೇಳಿದ್ದೆ, ಬಂದಿದ್ದಾರೆ. ಅವರನ್ನ ಭೇಟಿಯಾಗಿ ಕೆಲ ಪಾಠ ಹೇಳಿದ್ದೀನಿ. ಅವರಿಗೆ ಆಪರೇಷನ್ ಕಮಲ ಭೀತಿ ಇದ್ದು ದೊಡ್ಡ ಆಫರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಬಾಗಲಕೋಟೆಯಲ್ಲಿ ಉಪಚುನಾವಣೆ ಅಖಾಡ ರಂಗೇರಿದೆ. ಬೈ ಎಲೆಕ್ಷನ್ ಗೆಲ್ಲೋಕೆ ಕಾಂಗ್ರೆಸ್ ಕಸರತ್ತು ನಡೆಸ್ತಾ ಇದೆ. ಮಾರ್ಚ್ 15 ಅಥವಾ 16ರಂದು ಉಪಚುನಾವಣೆ ದಿನಾಂಕ ಘೋಷಣೆ ಆಗೋ ಸಾಧ್ಯತೆ ಇದೆ. ಇದರ ಮಧ್ಯೆ ಕೈ ಮುಖಂಡರ ಮಧ್ಯೆ ಏರ್ಪಟ್ಟಿರುವಂತಹ ಭಿನ್ನಾಭಿಪ್ರಾಯವೇ ದೊಡ್ಡದಾಗಿದ್ದು, ಉಪಸಮರಕ್ಕೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿದ್ದಾರೆ. ಮೆಡಿಕಲ್ ಕಾಲೇಜು ಶಂಕುಸ್ಥಾಪನೆಗೆ ಇವತ್ತು ಸಿಎಂ ಬಾಗಲಕೋಟೆಗೆ ಭೇಟಿ ಕೊಡಲಿದ್ದು, ಎಲ್ಲ ಮುಖಂಡರ ಒಗ್ಗಟ್ಟು ಪ್ರದರ್ಶನಕ್ಕೆ ಸಿಎಂ ಕಾಂಗ್ರೆಸ್ ಮುಖಂಡ ಮಲ್ಲಿಕಾರ್ಜುನ್ ಚರಂತಿಮಠ ನಿವಾಸದಲ್ಲಿ ಸಭೆ ಮಾಡುವ ಸಾಧ್ಯತೆ ಇದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಪರಪ್ಪನ ಅಗ್ರಹಾರ ಜೈಲಿಂದ ಬಿಡುಗಡೆ ಆಗಿದ್ದಾರೆ. ಭೈರತಿ ಬಸವರಾಜ್ಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿತ್ತು. ಜಾಮೀನು ಆದೇಶ ಪ್ರತಿಯನ್ನ ವಕೀಲರು ಜೈಲಧಿಕಾರಿಗಳಿಗೆ ಹಸ್ತಾಂತರಿಸಿದ್ದು, ಸಂಜೆ ವೇಳೆಗೆ ಜೈಲಿಂದ ಹೊರಗಡೆ ಬಂದಿದ್ದಾರೆ. ಗೇಟ್ ಬಳಿ ಜಮಾಯಿಸಿದ್ದ ಬೆಂಬಲಿಗರು ಭೈರತಿ ಬಸವರಾಜ್ಗೆ ಅದ್ಧೂರಿ ಸ್ವಾಗತ ಕೊಟ್ಟಿದ್ದಾರೆ. ಏಕಕಾಲದಲ್ಲಿ ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಉಡುಪಿ ಜಿಲ್ಲಾ ಅಬಕಾರಿ ಡಿಸಿ ಶ್ರೀನಿವಾಸ್ಗೆ ಸಂಬಂಧಪಟ್ಟ 15 ಕಡೆ ನಡೆದಂಥ ದಾಳಿಯಲ್ಲಿ 8,69,00,000 ಮೌಲ್ಯದ ಅಕ್ರಮ ಆಸ್ತಿ ಪತ್ತೆಯಾಗಿದೆ. 11 ನಿವೇಶನಗಳು, 6 ವಾಸದ ಮನೆಗಳು, 31 ಎಕರೆ ಕೃಷಿ ಜಮೀನು ಎಲ್ಲ ಸೇರಿ 6,90,64,716 ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಪತ್ತೆಯಾಗಿದೆ. 3,95,941 ರೂಪಾಯಿ ನಗದು, 1,47,50,506 ರೂಪಾಯಿ ಬೆಲೆ ಬಾಳೋ ಚಿನ್ನಾಭರಣ ಹಾಗೂ 17 ಲಕ್ಷ ಬೆಲೆ ಬಾಳೋ ವಾಹನಗಳು ಸೇರಿ ಒಟ್ಟು 8 ಕೋಟಿ ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಕೆಎಎಸ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಹಿನ್ನೆಲೆ ವ್ಯಕ್ತಿತ್ವ ಪರೀಕ್ಷೆಯ ವೇಳಾಪಟ್ಟಿಯನ್ನ ಕೆಪಿಎಸ್ಸಿ ವಾಪಸ್ ಪಡ್ಕೊಂಡಿದೆ. ಸಾಕಷ್ಟು ವಿಚಾರಗಳನ್ನ
ಹಂಚಿಕೊಳ್ಳೋಕೆ ನ್ಯೂಸ್ 18 ಧ್ವನಿಯಾಗಿತ್ತು. ನಿರಂತರ ವರದಿಯ ಬೆನ್ನಲ್ಲೇ ಎಚ್ಚೆತ್ತ ಕೆಪಿಎಸ್ಸಿ ಮಾರ್ಚ್ 23ರಿಂದ ಮೇ 4ರವರೆಗೆ ನಡೆಯಬೇಕಾಗಿದ್ದ ವ್ಯಕ್ತಿತ್ವ ಪರೀಕ್ಷೆಯನ್ನು ರದ್ದುಗೊಳಿಸಿದೆ. 384 ಹುದ್ದೆಗಳ ನೇಮಕಾತಿ ಪರೀಕ್ಷೆಯಲ್ಲಿ ಒಂದೇ ಕೊಠಡಿಯ 11ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಪಾಸ್ ಆಗಿರೋ ಆರೋಪ ಇದೆ. ಬಾಕಿ ಬಿಲ್ ಪಾವತಿಗೆ ಆಗ್ರಹಿಸಿ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ಮತ್ತೆ ರೊಚ್ಚಿಗೆದ್ದಿದ್ದಾರೆ. ಬೆಳಗಾವಿ ಜಿಲ್ಲೆಯೊಂದರಲ್ಲೇ 1554 ಕೋಟಿ ಹಣ ಬಾಕಿ ಇದೆ. ಹೀಗಾಗಿ ರೈತ ಸಂಘಟನೆಗಳು ಬಾಕಿ ಹಣ ಪಾವತಿಗೆ ಆಗ್ರಹಿಸಿವೆ. ಜಿಲ್ಲೆಯ ಪ್ರಭಾವಿ ನಾಯಕರಾದ ಸಚಿವ ಸತೀಶ್ ಜಾರಕಿಹೊಳಿ, ಪ್ರಭಾಕರ್ ಕೋರೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಚನ್ನರಾಜ ಹಟ್ಟಿಹೊಳಿ ಸೇರಿದಂತೆ ಹಲವರು ಕೋಟಿ ಬಿಲ್ ಬಾಕಿ ಉಳಿಸಿಕೊಂಡಿದ್ದು ಫೆಬ್ರವರಿ 28ರವರೆಗಿನ ಕಬ್ಬಿನ ಬಾಕಿ ಹಣದ ದಾಖಲೆಯಲ್ಲಿ ಬಹಿರಂಗ ಆಗಿದೆ. ಆಡಳಿತಾತ್ಮಕ ದೃಷ್ಟಿಯಿಂದ ವಿಭಾಗ ಹಾಗೂ ಉಪ ವಿಭಾಗಗಳಾಗಿ ಜಿಬಿಎ ವಿಂಗಡಣೆ ಮಾಡಿ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಆದೇಶ ಕೊಟ್ಟಿದ್ದಾರೆ. 5 ನಗರದ ಪಾಲಿಕೆಗಳನ್ನು ಒಟ್ಟು 50 ಡಿವಿಷನ್ ಹಾಗೂ 150 ಸಬ್ ಡಿವಿಷನ್ಗಳಾಗಿ ವಿಂಗಡಿಸಿ ಆಡಳಿತ ಸುಧಾರಣೆ ಮಾಡಲಾಗಿದೆ. ವಾರ್ಡ್ಗಳ ಆಧಾರದ ಮೇರೆಗೆ ವಿಭಾಗ ಹಾಗೂ ಉಪ ವಿಭಾಗಗಳನ್ನು ವಿಂಗಡಿಸಲಾಗಿದ್ದು ವಾರ್ಡ್ಗಳ ಅನುಸಾರಕ್ಕೆ ತಕ್ಕಂತೆ ವಿಭಾಗಗಳನ್ನು ರಚಿಸಲಾಗಿದೆ. ಇದು ವಾರ್ಡ್ಗಳು ಹಾಗೂ ಪ್ರತಿ ನಗರ ಪಾಲಿಕೆಗಳ ನಡುವೆ ಸೇತುವೆಯಾಗಿ ಕೆಲಸ ಮಾಡಲಿದ್ದು ಜನರಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತ ಆಯುಕ್ತ ಮಹೇಶ್ ರಾವ್ ತಿಳಿಸಿದ್ದಾರೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ಕುಸಿದು ಬಿದ್ದು ಸಾವನ್ನಪ್ಪಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಲ್ಲಿ ನಡೆದಿದೆ. ಕೆಆರ್ ನಗರ ತಾಲೂಕಿನ ಬೇರಿಯಾ ನಿವಾಸಿ 42 ವರ್ಷದ ಮಂಜು ಮೃತ ದುರ್ದೈವಿ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಹಿನ್ನೆಲೆ ವಿದ್ಯಾರ್ಥಿಯೊಬ್ಬ ಅವರನ್ನ ರೂಮ್ಗೆ ಬಿಟ್ಟು ಬಂದಿದ್ರು. ವಿಶ್ರಾಂತಿ ಪಡೆಯೋದಾಗಿ ತಿಳಿಸಿದ್ದ ಅವರು ಬಳಿಕ ಔಷಧಿ ತರೋಕೆ ಅಂತ ಮೆಡಿಕಲ್ಗೆ ಹೋಗಿದ್ದ ವೇಳೆ ಕುಸಿದು ಬಿದ್ದಿದ್ದಾರೆ. ತಕ್ಷಣ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೂ ಕೂಡ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಲೋ ಬಿಪಿ ಅಥವಾ ಹೃದಯಾಘಾತ ಆಗಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಸನ್ನಡತೆಯ ಆಧಾರದ ಮೇಲೆ ಖೈದಿಗಳ ಬಿಡುಗಡೆ ವಿಚಾರದ ಬಗ್ಗೆ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಕಾರಾಗೃಹದಿಂದ 30 ಮಂದಿ ಬಿಡುಗಡೆ ಆಗಿದ್ದಾರೆ. ಹೆಚ್ಚಾಗಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದವರನ್ನ ಬಿಡುಗಡೆ ಮಾಡಲಾಗಿದೆ. ಕಾರಾಗೃಹದಲ್ಲಿ ಸಿಬ್ಬಂದಿಗೆ ಸಹಕಾರ, ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗದವರನ್ನ ಸರ್ಕಾರದ ಗೈಡ್ಲೈನ್ಸ್ ಅನುಗುಣವಾಗಿ ಬಿಡುಗಡೆ ಮಾಡಲಾಗಿದೆ. ಮತ್ತೆ ಕ್ರೈಮ್ನಲ್ಲಿ ಭಾಗಿಯಾಗಬಾರದು ಅಂತ ಹೇಳಿದ್ದೇವೆ. 1 ವರ್ಷ ಅವರ ಮೇಲೆ ನಿಗಾ ಇಡ್ತೀವಿ. ಬಿಡುಗಡೆ ಆಗದವರಲ್ಲಿ 3-4 ಜನ ಚಿಕ್ಕವರಾಗಿದ್ದು ಇಂಥವರ ಮೇಲೆ ಹೆಚ್ಚಿನ ನಿಗಾ ಇಡಲಾಗುತ್ತೆ ಅಂತ ಹೇಳಿದ್ದಾರೆ. ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಉಂಟಾಗಲಿರುವ ಪ್ರಯಾಣಿಕರ ದಟ್ಟಣೆ ನಿವಾರಿಸೋಕೆ ನೈಋತ್ಯ ರೈಲ್ವೆ ರಾಜ್ಯದ ವಿವಿಧ ನಿಲ್ದಾಣಗಳಿಗೆ ವಿಶೇಷ ರೈಲು ಓಡಿಸಲು ನಿರ್ಧಾರ ಮಾಡಿದೆ. ಮಾರ್ಚ್ 18ನೇ ತಾರೀಕು 4 ವಿಶೇಷ ರೈಲುಗಳು ಸಂಚರಿಸಲಿವೆ. ಬೆಂಗಳೂರು ಟು ಬೆಳಗಾವಿ, ಯಶವಂತಪುರ ಟು ವಿಜಯಪುರ, ಯಶವಂತಪುರ ಟು ಹುಬ್ಬಳ್ಳಿ ಹಾಗೂ ಯಶವಂತಪುರ ಟು ಮಡ್ಗಾಂವ್, ಬೆಂಗಳೂರು ನಡುವೆ ವಿಶೇಷ ರೈಲು ಸಂಚರಿಸಲಿದೆ. ಮಂಡ್ಯದ ವಿಸಿ ಫಾರ್ಮ್ನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಕ್ರೀಡಾಂಗಣ ನಿರ್ಮಾಣ ಆಗ್ತಾ ಇದ್ದು ಇವತ್ತು ಶಂಕುಸ್ಥಾಪನೆ ನಡೆಯಲಿದೆ. ಸುಮಾರು 3 ಎಕರೆ ಜಾಗದಲ್ಲಿ ಕ್ರೀಡಾಂಗಣ ನಿರ್ಮಾಣ ಆಗಲಿದ್ದು 14 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೆಯಲಿದೆ. ಹೀಗಾಗಿ ಇವತ್ತು ಬೆಳಗ್ಗೆ ವಿಸಿ ಫಾರ್ಮ್ನಲ್ಲಿ ಶಂಕುಸ್ಥಾಪನೆ ನೆರವೇರಲಿದ್ದು ಕೇಂದ್ರ ಸಚಿವ ಕುಮಾರಸ್ವಾಮಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಮುಖಂಡರು ಭಾಗಿಯಾಗಲಿದ್ದಾರೆ.